ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಝೀನಾ ಮಾರ್ಟಿಸ್. ಫ್ರೆಂಡ್ಸ್, ಇವತ್ತು ನಾನು ನೋಡಿ ಇದೊಂದು ದೊಡ್ಡ ವಾಟರ್ಮೆಲನ್ ತೋರಿಸ್ತಾ ಇದ್ದೇನೆ. ಇದು 8 ಕಿಲೋ ಇದೆ. ಓಕೆ, ಇದು ನಾನು ಇವಾಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಾರ್ಟಿ ಇದೆ ಇವತ್ತು. ತುಂಬ ಗೆಸ್ಟ್ ಬರ್ತಾರೆ, ತುಂಬ ಇಲ್ಲ, ಒಂದು ಸ್ವಲ್ಪ 15-20 ಜನ. ಸೊ ಅವರಿಗೆ ಬರುವಾಗ ಏನಾದರೂ ಜ್ಯೂಸ್ ಮಾಡಬೇಕಲ್ಲ, ಅದು ನನಗೆ ಔಟ್ಸೈಡಿಂದ ತಂದು ಕೊಡಲಿಕ್ಕೆ ಬೇಡ, ಸಕ್ಕರೆ ಎಲ್ಲ ಹಾಕಿದ್ದು. ಸೊ ಇದು ನಾನೇ ಇವಾಗ ಮಾಡಿ ಇಡ್ತೇನೆ. ಅವರಿನ್ನು ಸ್ವಲ್ಪ ಟೈಮಲ್ಲಿ ಬರ್ತಾರೆ. ಸೊ ಅವರಿಗೆ ವೆಲ್ಕಮ್ ಮಾಡುವಾಗ ಸ್ವಲ್ಪ ಜ್ಯೂಸ್ ಕೊಡುವ ಅಂತ ನಾನೇ ಮಾಡಿದ್ದು. ಸಕ್ಕರೆ ಎಲ್ಲ ಹಾಕದೆ ಏನಾದರೂ ಕೆಮಿಕಲ್ ಎಲ್ಲ ಇಲ್ಲದು ಜ್ಯೂಸ್ ಮಾಡುವ ಅಂತ. ಸೊ ಇವಾಗ ಇದನ್ನು ನಾನು ಮಾಡ್ತೇನೆ. ಇದು 8 kg ಇದೆ. ಓಕೆ, ಇದರಲ್ಲಿ ನಾನು ಅವರಿಗೆ ಬೇಕಾದಷ್ಟು ಜ್ಯೂಸ್ ಮಾಡ್ತೇನೆ. ನೀರು ಹಾಕಲ್ಲ, ಸಕ್ಕರೆ ಹಾಕಲ್ಲ, ಜಸ್ಟ್ ಜ್ಯೂಸ್ ಮಾಡ್ತೇನೆ. ಹೇಗೆ ಮಾಡ್ತೇನೆ ಅಂತ ನಿಮಗೆ ನನ್ನ ವಿಡಿಯೋದಲ್ಲಿ ಇವಾಗ ತೋರಿಸ್ತೇನೆ. ಓಕೆ, ಇದನ್ನು ನಾನು ಫಸ್ಟು ತೊಳೆದು ತರ್ತೇನೆ. ಓಕೆ, ಇದು ಫಸ್ಟು ಸ್ವಲ್ಪ ನೀರು ಹಾಕಿ ತೊಳಿತೇನೆ, ಇದರಲ್ಲಿ ಧೂಳೆಲ್ಲ ಇದ್ದರೆ ಬೀಳೋದು ಬೇಡ ಅಂತ. ಸೊ ತೊಳೆದು ತರ್ತೇನೆ. ತೊಳೆದು ತಂದೆ. ಓಕೆ, ಇವಾಗ ಜ್ಯೂಸ್ ಕಟ್ ಮಾಡಿ ಜ್ಯೂಸ್ ಮಾಡುವ. ಓಕೆ, ಇದು ನಂದು ಮಿಕ್ಸಿ. ಓಕೆ, ಇಷ್ಟು ದೊಡ್ಡದಿದೆ. ಓಕೆ, ಇದರಲ್ಲಿ 1 ಲೀಟರ್ 1.5 ಲೀಟರ್ ಅಷ್ಟು ಆಗುತ್ತೆ ಜ್ಯೂಸು ಒಂದು ಸಲ ಮಾಡುವಾಗ. ಸೊ ಇದರಲ್ಲಿ ನಾನು ಕಟ್ ಮಾಡಿ ಹಾಕಿ ಮಾಡ್ತೇನೆ. ಹೇಗೆ ಮಾಡ್ತೇನೆ ಆಗ್ತದಾ ನೋಡುವ. ಓಕೆ, ಸೊ ಇದು ತುಂಬ ಕಷ್ಟ ಇದೆ ಮಾಡಲಿಕ್ಕೆ. ಆಯಿತು, ಕಟ್ಟಾಯಿತು. ಬಡ್ಕಂತ ಬಿತ್ತೇವೆ ನೋಡಿ, ಈ ಥರ ಇದೆ. ಒಂದು ಸೈಡ್ ಇಲ್ಲಿ ಇಡುವ. ಓಕೆ, ಇದು ಇನ್ನೊಂದು ಸೈಡ್. ಓಕೆ, ಎಷ್ಟು ಸ್ವೀಟ್ ಇದೆ ಗೊತ್ತಿಲ್ಲ, ನೋಡುವ ಒಂದು ಸ್ವೀಟ್ ಇದೆ ಅಂತ. ಇದೆ, ಸ್ವೀಟ್ ಇದೆ. ಓಕೆ, ಇದನ್ನು ನಾನಿವಾಗ ಸ್ಪೂನಲ್ಲಿ ತೆಗೆದು ಇದಕ್ಕೆ ಹಾಕ್ತೇನೆ. ಇದರಲ್ಲಿ ಬೀಜ ಇದೆ ನೋಡಿ. ಇದು ಮಿಕ್ಸಿಯಲ್ಲಿ ಹಾಕುವಾಗ ಕೆಳಗಡೆ ಕುತ್ಕೊಳ್ತದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನಾನು ಇವಾಗ ಸ್ಪೂನಲ್ಲಿ ಎಲ್ಲ ಇದಕ್ಕೆ ಹಾಕಿ ಜ್ಯೂಸ್ ಮಾಡ್ತೇನೆ. ಒಂದು ದೊಡ್ಡ ಸ್ಪೂನ್ ತಂದೆ ನೋಡಿ, ಇದು ಚಿಕ್ಕ ಸ್ಪೂನಲ್ಲಿ ತುಂಬ ಹೊತ್ತಾಗ್ತದೆಲ್ಲ. ಈಗ ಇದನ್ನು ತೆಗೆದು ಈ ಥರ ಕಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ನೋಡಿ. ಈ ಥರ ತೆಗಿತೇನೆ, ಅದರದ್ದು ಪಲ್ಪೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ತೇನೆ. ಈ ಥರ ಎಲ್ಲ ಪಲ್ಪ್ ತೆಗೆದು ಎಷ್ಟೆಷ್ಟು ಆಗ್ತದೆ ನೋಡಿ, ಒಂದೊಂದು ಸಲ ಗ್ರೈಂಡ್ ಮಾಡಲಿಕ್ಕೆ ಅಷ್ಟು ಸಲ ಹಾಕ್ತೇನೆ. ಇದು ಎಲ್ಲ ಅದು ಕಟ್ ಮಾಡಿದರೆ ಇದರ ನೀರೆಲ್ಲ ಹೋಗ್ತದೆ. ಎಷ್ಟು ಗ್ಲಾಸ್ ಆಗ್ತದೆ ನೋಡಬೇಕು. ನೀರು ಹಾಕಲ್ಲ, ಶುಗರ್ ಕೂಡ ಹಾಕಲ್ಲ. ಒಳ್ಳೆದಿದೆ ಸ್ವಲ್ಪ ನೋಡಿ. ಸೊ ಒಂದ್ಸಲ ಮಾಡುವ. ಈ ಥರ ಆಯಿತು ನೋಡಿ. ಇದು ದೊಡ್ಡ ಹಾಕಿದೆಯಲ್ಲ, ಇದು ತಿರುಗುವುದೇ ಇಲ್ಲ ನೋಡಿ, ಹಾಗೇನೇ ಇದೆ, ತಿರುಗುದಿಲ್ಲ. ಇದು ಬ್ಲೇಡಿಗೆ ಅದು ಸಿಕ್ಕಲ್ಲ, ಅಂದರೆ ಸಿಕ್ಕಿಸ್ಕೊಂಡಿದ್ದ ಅಂತ ಅದು ಬ್ಲೇಡಿಗೆ. ಸೊ ಅದನ್ನು ಇವಾಗ ಸ್ವಲ್ಪ ತೆಗಿಬೇಕು ಬ್ಲೇಡಿಗೆ ಹಾಕಿ. ಅದು ಬ್ಲೇಡಿಗೆ ಸಿಗುವುದೇ ಇಲ್ಲ. ಸ್ವಲ್ಪ ಚೇಂಜ್ ಮಾಡಿ ಇದು ಮಾಡ್ತೇನೆ. ಕಷ್ಟ ಇದೆ ಮಾಡಲಿಕ್ಕೆ. ನೋಡಿ, ಇವಾಗ ಆಯಿತು ಒಂದೇ ಸಲ. ಈ ಸಲ ಇವಾಗ ಆಯಿತು ನೋಡಿ. ಅದನ್ನೊಂದು ಸ್ಟೀಲ್ ಪಾತ್ರೆಗೆ ಹಾಕ್ತೇನೆ.
ಅದು ಸುಮ್ಮನೆ ಚಿಕ್ಕ ಮಾಡಿ ಈ ಥರ ಮಾಡಿ ಈ ಥರ ಮಾಡ್ತೀವಿ. ನೀರಿದೆ ತುಂಬ ಇದೇ ಥರ ಮಾಡಿ ಜ್ಯೂಸ್ ಮಾಡ್ತೇನೆ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ತೆಗೆದೆ ಎಲ್ಲ ಅದರದ್ದು ಕೆಂಪು ಪಲ್ಪ್ ಇದೆ ಅಲ್ಲ, ಎಲ್ಲ ತೆಗೆದೆ ಈ ಥರ. ಫ್ರೆಂಡ್ಸ್, ಇದು ನಾನು ಸೋಸ್ತೇನೆ, ಯಾಕಂದರೆ ಇದನ್ನು ಸೋಸಬೇಕು, ಇಲ್ಲಾಂದರೆ ಇದರದ್ದು ಇದೆಲ್ಲ ಸರಿ ಇಲ್ಲ. ಇದು ಅಂದರೆ ಎಲ್ಲ ಕಟ್ಟಾಗಿಲ್ಲ. ಸೊ ನಾನು ಇದನ್ನು ಸೋಸ್ತೇನೆ ಇವಾಗ. ನೋಡಿ ಈ ಥರ ಈಗ ಅಲ್ಲಾಡಿಸಿದರೆ ಎಲ್ಲ ಕೆಳಗಡೆ ಬರ್ತದೆ ನೀರು, ಜ್ಯೂಸ್ ಎಲ್ಲ ಕೆಳಗಡೆ ಬರ್ತದೆ. ಅದರಲ್ಲಿದ್ದ ಬೀಜ ಪಲ್ಪ್ ಎಲ್ಲ ಸೋಸಿದೆ ನೋಡಿ, ಎಲ್ಲ ಬಂತು ನೋಡಿ. ಈ ಥರ ಇದೆ. ಸ್ವಲ್ಪ ಇನ್ನೂ ಸ್ವಲ್ಪ ಒಂದ್ಸಲ ಗ್ರೈಂಡ್ ಮಾಡಿದರೆ ಸರಿ ಆಗ್ತದೆ. ದೊಡ್ಡ ಪಾತ್ರೆಗೆ ಹಾಕ್ತೀನಿ. ಇವಾಗ ಕ್ಲೀನ್ ಆಯಿತು. ನೋಡಿ ಈ ಥರ ಸೋಸ್ತೇನೆ ನಾನು ಫಸ್ಟ್ ಎಣಿಸಿದೆ, ನಾವು ಯೂಶ್ವಲಿ ಮಾಡುವಾಗ ಸೋಸುವುದಿಲ್ಲ, ಬಟ್ ಇವಾಗ ಅದು ಮಾಡಿದರೆ ಒಳ್ಳೆಯದಾಗಲ್ಲ. ಸೊ ಇವಾಗ ನಾನು ಸೋಸ್ತೇನೆ. ನೋಡಿ ಈ ಥರ ಜ್ಯೂಸ್ ಮಾತ್ರ ಬರುತ್ತೆ. ಸೊ ಈ ಥರ ಮಾಡಿ ಇನ್ನೊಂದು ಸಲ ತೆಗಿತೇನೆ. ಇನ್ನು 2-3 ಸಲ ಮಾಡಬೇಕು ಹೀಗೇನೆ. ಇದು ಉಳಿದದ್ದು ಹಾಪಿದೆ ಅಲ್ಲ, ಎಲ್ಲ ಬೇಡುವ ಅಂತ. ಸೊ ನಾನು ಈ ಥರ ಕಟ್ ಮಾಡಿದೆ ನೋಡಿ, ಈ ಥರ ಕಟ್ ಮಾಡಿದೆ. ಓಕೆ, ಸೊ ಇದನ್ನು ಇನ್ನು ಒಂದು ತುಂಡು ಮಾಡಿ ಹಾಕ್ತೇನೆ, ಸಾಕು ಅಷ್ಟೇ. ತುಂಬ ಆಗ್ತದೆ, ಮತ್ತೆ ಬೇಕಾದರೆ ಮಾಡ್ತೇನೆ. ನಾನು ನೋಡಿ ಹೇಗೆ ಆಗಿದ್ದೇನೆ ನೋಡಿ. ಇವಾಗ ನನ್ನ ಜ್ಯೂಸ್ ಆಯಿತು ನೋಡಿ, ಜ್ಯೂಸ್ ನೋಡಿ ಇಷ್ಟಾಯಿತು. ಒಂದು ಪಾತ್ರೆಯಲ್ಲಿ ಫುಲ್ ಹಾಕಿದ್ದೇನೆ ನೋಡಿ, ಜ್ಯೂಸ್ ಇಷ್ಟಾಯಿತು ನೋಡಿ. ದೊಡ್ಡ ಪಾತ್ರೆ ಅಂದರೆ ಇದು ಪಾತ್ರೆ ಗೊತ್ತಾಗ್ತದೆ ಕೆಲವರಿಗೆ, ನೋಡಿದವರಿಗೆ ಯಾವುದಂತ ನಾನು ಹೇಳಲ್ಲ. ನೋಡಿ ಇಷ್ಟು ಉಳಿಯಿತು, ಇನ್ನೂ ಸಹ ಇಷ್ಟಿದೆ ನೋಡಿ, ಒಂದು ಕ್ವಾರ್ಟರ್ ಇದೆ ಇನ್ನೂ ಸಹ. ನಾನು ಸಾಕಂತ ಇಷ್ಟು ಮಾಡಿದೆ, ಮತ್ತೆ ಬೇಕಾದರೆ ಮಾಡ್ತೇನೆ. ನೋಡಿ ಇದು ಮಾಡಿದ ಮೇಲೆ ನೋಡಿ ಇದರದ್ದು ಇದು ಇವಾಗ ಹೋಗಿ ಬಿಸಾಡಬೇಕು. ಈ ಥರ ಎಲ್ಲ ಸೋಸಿ ಇಟ್ಟೆ. ಇವಾಗ ಇನ್ನು ಗ್ಲಾಸಲ್ಲಿ ಹಾಕಿ ಈಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೇನೆ. ಮತ್ತು ಸೋಸಿ ಎಲ್ಲರಿಗೂ ಸೋಸುವುದಿಲ್ಲ, ಸಾರಿ, ಈಗ ಫ್ರಿಜ್ಜಲ್ಲಿಡ್ತೇನೆ. ಫ್ರಿಜ್ಜಲ್ಲಿಟ್ಟು ಮತ್ತೆ ನಮ್ಮ ಗೆಸ್ಟಿಗೆ ನಾನು ಸರ್ವ್ ಮಾಡ್ತೇನೆ. ನೋಡಿ ಗ್ಲಾಸೆಲ್ಲ ರೆಡಿ ಇಟ್ಟಿದ್ದೇನೆ ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಎಲ್ಲ ರೆಡಿ ಇಟ್ಟಿದ್ದೇನೆ, ಪ್ಲೇಟ್ ಎಲ್ಲ. ಸ್ವಲ್ಪ ಅಡುಗೆ ನಾನು ಮಾಡಿದ್ದೇನೆ, ಸ್ವಲ್ಪ ಔಟ್ಸೈಡಿಂದ ಆರ್ಡರ್ ಮಾಡಿದ್ದೇವೆ. ಸೊ ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಓಕೆ, ಥ್ಯಾಂಕ್ ಯು.